ಕಾವೇರಿ. ಅರೆ ಪ್ರೀತು, ಹೇಗಿದ್ಯಪ್ಪ? ಬಾ ಕೂತ್ಕೋ. ಇಲ್ಲ ಆಂಟಿ, ಥ್ಯಾಂಕ್ಸ್. ಕಾವೇರಿ, ಟೈಮ್ ಆಯ್ತು, ಇನ್ನ ರೆಡಿ ಆಗಿಲ್ವಾ? ಬಿಸ್ನೆಸ್ ಮೀಟ್ಗೆ ಹೋಗ್ಬೇಕು. ಏನ ಬಿಸ್ನೆಸ್ ಮೀಟಿಂಗಾ? ಅಲ್ಲ ಸರ್, ಬಿಸ್ನೆಸ್ ಮೀಟಿಂಗ್ಗೆ ಟೀ ಶರ್ಟ್ ಹಾಕೊಂಬಂದಿದ್ದೀರಾ? ಅಲ್ಲ ಸರ್, ಇವಾಗಷ್ಟೇ ಹೊರಗಡೆಯಿಂದ ಬಂದಿದ್ದಾಳೆ, ನೀವು ನೋಡಿದ್ರೆ ಇಮಿಡಿಯೇಟ್ ಮೀಟಿಂಗ್ ಅಂತಿದ್ದೀರಾ? ಅಲ್ಲ, ಮೀಟಿಂಗ್ ಅಂತೀರಾ, ಫಾರ್ಮಲ್ ಡ್ರೆಸ್ ಹಾಕಿಲ್ಲ ಅಲ್ವಾ? ಅದಕ್ಕೆ ಕೇಳಿದೆ. ಮೋಸ್ಟ್ಲಿ ನೀವು ಪರ್ಸ್ನಲ್ ಆಗಿ ಎಲ್ಲರೂ ಹೊರಗಡೆ ಹೋಗ್ತಿದ್ರೆ ನಾನು ಕೇಳಲ್ಲ ಬಿಡಿ, ನನಗ್ಯಾಕಲ್ವಾ? ಹಾಗೆಲ್ಲ ಏನಿಲ್ಲ, ಈಗಷ್ಟೇ ಪ್ಲಾಂಟರ್ಸ್ ಮೀಟಿಂಗ್ ಮುಗಿಸ್ಕೊಂಡು ಬಂದೆ, ಅದಕ್ಕೆ ಹಾಗೆ ಬಂದಿದ್ದೀನಿ. ಪ್ಲಾಂಟರ್ಸ್ ಮೀಟಿಂಗಾ? ಏನು ಸರ್ ಅದು? ಅದು ಡ್ಯಾಡ್ ಎಲೆಕ್ಷನ್. ಇವನಿಗೆ ಪ್ಲಾಂಟರ್ಸ್ ಅಸೋಸಿಯೇಷನ್ ಎಲೆಕ್ಷನ್ ಬಗ್ಗೆ ಹೇಳಿಬಿಟ್ರೆ ಎಲ್ಲ ಕಡೆ ಡ್ಯಾಡ್ ಬಗ್ಗೆ ಹುಷಾರಿಲ್ಲ ಅನ್ನೋದನ್ನು ಲೀಕ್ ಮಾಡಿಬಿಡ್ತಾನೆ. ಕಾವೇರಿ ವಾರ್ನ್ ಮಾಡಿದ್ದು ಒಳ್ಳೇದೇ ಆಯಿತು. ಅಲ್ಲ ಸರ್, ಏನೋ ಎಲೆಕ್ಷನ್ ಅಂದ್ರಲ್ಲ? ಅಲ್ಲಲ್ಲ, ಸೆಲೆಕ್ಷನ್. ಅದು ಕಮಾಡಿಟಿ ಸೆಲೆಕ್ಷನ್. ಇವರೇನೋ ಎಲೆಕ್ಷನ್ ಅಂದ್ರಲ್ಲ, ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ. ರಾಮ್ ಸರ್ ನೋಡಿದ್ರೆ ಹಾಸ್ಪಿಟ್ಲಲ್ಲಿದ್ದಾರೆ, ಇಲ್ಲಿ ಏನು ಎಲೆಕ್ಷನ್ ಮಾಡ್ತಾರೆ? ನನ್ನಿಂದ ಏನು ಮುಚ್ಚಿಡ್ತಾ ಇದ್ದಾರೆ ಅಂತ ನಾನು ತಿಳ್ಕೊಳ್ಳೇಬೇಕು. ಕಾವೇರಿ, ನೀನು ಇಷ್ಟೊತ್ತಿಗೆ ರೆಡಿಯಾಗಿರ್ತೀಯ ಅಂತ ಅನ್ಕೊಂಡಿದ್ದೆ. ಅಯ್ಯೋ ಸರ್, ಅವಳು ಇವಾಗಷ್ಟೇ ಎದು ಮನೆಯಿಂದ ಬಂದ್ಲು. ಯದು ಮನೆಯಿಂದನಾ? ಹ್ಞೂ ಸರ್, ನಿಮಗೆ ಗೊತ್ತಿಲ್ವಾ? ಯದುಗೆ ಫಿಸಿಯೋಥೆರಪಿಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ, ಅದಕ್ಕೆ ದಿನಾಗ್ಲೂ ಅವ್ರ ಮನೆಗೆ ಹೋಗಿ ಬಂದು ಮಾಡ್ತಾನೆ ಇದ್ದಾಳೆ. ಆದರೆ ಇವಳು ಯಾವಾಗ ಥೆರಪಿಸ್ಟ್ ಆದ್ಲು ಅಂತ ಗೊತ್ತಿಲ್ಲ. ಇವಳ ಹತ್ರ ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಒಂದು ಕಾಲು ಮುರ್ಕೋಬೇಕು, ಇಲ್ಲಾಂದ್ರೆ ಕಾಲು ಮುರಿದಿರೋ ಥರ ನಾಟಕ ಮಾಡಬೇಕು ಅಲ್ವಾ ಕಾವೇರಿ? ಇದನ್ನ ಕಾವೇರಿ ನನಗೆ ಹೇಳಲೇ ಇಲ್ವಲ್ಲ. ಪ್ರೀತು, ಒಂದು 5 ನಿಮಿಷ ನೀನು ಇಲ್ಲೇ ಇರು, ನಾನು ಬೇಗ ರೆಡಿ ಆಗಿಬಿಟ್ಟು ಬರ್ತೀನಿ. ಪ್ರೀತು, ನೀನು ಯಾವಾಗಲೂ ಹಿಂಗೆ ಬಂದು ಹಿಂಗೆ ಹೋಗೋದೇ ಆಯಿತು. ಇವಾಗ ಕೂತ್ಕೋ, ಕಾವೇರಿ ರೆಡಿಯಾಗಿ ಬರೋಷ್ಟೊತ್ತಿಗೆ ನಾನು ಕಾಫಿ ಮಾಡ್ಕೊಂಬರ್ತೀನಿ, ಕುಡ್ಕೊಂಡು ಹೋಗುವಂತೆ. ರೀ, ಸ್ವಲ್ಪ ಬರ್ತೀರಾ? ಹಾಂ, ಬಂದೆ. ಏನೇ ಪೂರ್ಣಿ, ಯಾಕೆ ಕರ್ದೆ? ನೀವ್ಯಾಕ್ರಿ ನಿಮಗ್ ಸಂಬಂಧನೇ ಇಲ್ದಿರೋ ವಿಷಯಕ್ಕೆ ತಲೆ ತೂರಿಸ್ತಿದ್ದೀರಾ? ಅವ್ರೇನೋ ಅನ್ನೋದು, ಆಮೇಲೆ ನನ್ನ ಮರ್ಯಾದೆ ಹೋಯ್ತು ಅಂತ ಕೂಗಾಡೋದು, ಇದೆಲ್ಲ ಬೇಕಾ? ಪೂರ್ಣಿ, ಹೋಗ್ತಾ ಇರೋದು ನನ್ನ ಮರ್ಯಾದೆ ಅಲ್ಲ, ನಮ್ಮ ಮನೆ ಮರ್ಯಾದೆ ಅಲ್ಲ. ಕಾವೇರಿಗೆ ಎಷ್ಟು ಕೊಬ್ಬು ನೋಡು, ಇವಾಗಿನ ಎದು ಮನೆಯಿಂದ ಬಂದ್ಲು, ಇವಾಗ ಪ್ರೀತಮ್ ಕರ್ಕೊಂಡು ಹೋಗೋಕೆ ಅಂತ ಬಂದಿದ್ದಾನೆ. ಅಲ್ಲ, ಹೇಳೋರು ಕೇಳೋರು ಯಾರು ಇಲ್ವಾ ಇವಳಿಗೆ? ನೀವ್ಯಾಕ್ರಿ ಕಾವೇರಿ ಬಗ್ಗೆ ಹೀಗೆಲ್ಲ ಮಾತಾಡ್ತೀರಾ? ಅವಳಿಗೇನ್ ಬೇಕೋ ಅವಳು ಮಾಡ್ತಾಳೆ. ದಯವಿಟ್ಟು ನೀವು ಅವಳಿಗೆ ಅಡ್ವೈಸ್ ಮಾಡೋದನ್ನ ಬಿಡಿ. ನೋಡು ಪೂರ್ಣಿ, ನನಗೆ ಈ ಮನೆಯವ್ರ ಮೇಲೆ ಕಾಳಜಿ ಇಲ್ವಾ? ಈ ಮನೆಯವರೆಲ್ಲ ನನ್ನೋರು ಅಂತಲೇ ನಾನು ತಿಳ್ಕೊಂಡಿರೋದು. ಕಾವೇರಿ ಮೇಲೆ ಜಸ್ಟ್ ಕನ್ಸರ್ನಿಂದ ಮಾತಾಡ್ತಾ ಇದ್ದೀನಿ ಅಷ್ಟೇ. ಅದು ನನಗೆ ಅರ್ಥ ಆಗುತ್ತೆ ರೀ, ಆದರೆ ಕಾವೇರಿ ಬಗ್ಗೆ ತುಂಬ ಮಾತಾಡ್ತೀರಾ ನೀವು. ಮಾತಾಡ್ಬೇಕನ್ಸುತ್ತೆ, ಮಾತಾಡ್ತೀನಿ. ಅಲ್ಲ, ನೀವೆಲ್ಲ ಸೇರಿ ಕಾವೇರಿ ಮದುವೆನ ಎದು ಜೊತೆ ಪ್ಲಾನ್ ಮಾಡ್ತಾ ಇದ್ದೀರಾ. ಆದರೆ ಈ ಪ್ರೀತಮ್ ನೋಡು, ಕಾವೇರಿ ಹಿಂದೆ ಬಿದ್ದಿದ್ದಾನೆ. ಅಲ್ಲ, ಇದು ಸರಿನಾ?
ಇದೆಲ್ಲ ನಿಮಗೆ ಹೇಗೆ ಗೊತ್ತು? ಪೂರ್ಣಿ, ನಾನು ಇದೇ ಮನೇಲಿರೋದು ಕಣೆ. ಮನೆ ವಿಷಯನ ನಾನು ಹೊರಗಿಂದ ತಿಳ್ಕೊಬೇಕಾಗಿಲ್ಲ. ಅಲ್ಲ, ಈ ಮನೇಲಿ ಏನು ನಡೆಯುತ್ತೆ, ಏನು ಎತ್ತ ಅಂತ ಪ್ರತಿಯೊಂದು ನನಗೆ ಗೊತ್ತಾಗತ್ತೆ ಪೂರ್ಣಿ. ಅಲ್ಲ, ಅಷ್ಟು ತಿಳ್ಕೊಳೋ ಅಷ್ಟು ಬುದ್ಧಿ ಇಲ್ವಾ ನನಗೆ? ಅಯ್ಯೋ, ಅದು ಹಾಗಲ್ಲ ರೀ. ನಿಮಗೆ ಬುದ್ಧಿ ಇಲ್ಲ ಅಂತ ಯಾರು ಹೇಳಿದ್ದು? ಪೂರ್ಣಿ, ನೀವು ಯಾರೂ ಬಾಯ್ ಬಿಟ್ಟು ಹೇಳ್ತಾ ಇಲ್ಲ, ಆದರೆ ನಿಮ್ಮ ನಡವಳಿಕೆ ಎಲ್ಲ ಹೇಳ್ತಾ ಇದೆ. ನನ್ನ ಈ ಮನೆಯವನೊಬ್ಬ ಅಂತ ನೀವು ಕನ್ಸಿಡರ್ ಕೂಡ ಮಾಡ್ತಾ ಇಲ್ಲ. ಆದರೆ ಪೂರ್ಣಿ, ನಾನು ಸುಮ್ಮನೆ ಇರಲ್ಲ. ನಾನು ಇದ್ರ ವಿರುದ್ಧ ಮಾತಾಡೇ ಆಡ್ತೀನಿ. ಯಾಕೆಂದರೆ ನಾನು ಈ ಮನೆಗೆ ಯಜಮಾನ. ರೀ, ಅದು ಹಾಗಲ್ಲ ರೀ. ಏನು ಹಾಗಲ್ಲ ಪೂರ್ಣಿ? ಅಲ್ಲ, ನಾನು ಏನಾದರೂ ಹೇಳಕ್ಕೆ ಹೋದರೆ ಅದು ನಿಮಗೆ ಕೆಟ್ಟದಾಗ ಕಾಣುತ್ತೆ, ಒಳ್ಳೆಯದು ನಿಮಗೆ ಒಗ್ಗಲ್ಲ. ನಾನೇನು ಮಾಡಲಿ? ಅಲ್ಲ, ನಾನು ಏನೇ ಮಾತಾಡಿದ್ರು ಅದು ಕೆಟ್ಟದ್ದು, ನಾನು ಕೆಟ್ಟವನು ಅಂತ ಲೇಬಲ್ ಮಾಡಿಬಿಟ್ಟಿದ್ದೀರಾ. ಇವಾಗ ನೋಡು, ಆ ಎದ್ದು ಜಾತಕನ ತರಿಸ್ಕೊತಿದ್ದೀರಾ. ಆದರೆ ಈ ಪ್ರೀತಮ್ಮು ಇವಳು ಹಿಂದೆ ಬಿದ್ದಿದ್ದಾನೆ. ಅಲ್ಲ, ಇದು ಸರಿನಾ? ರೀ, ಕಾವೇರಿ ಮದ್ವೆ ಯಾರ ಜೊತೆ ಮಾಡ್ಬೇಕು ಅಂತ ಇನ್ನು ಫೈನಲ್ಲೇ ಮಾಡಿಲ್ವಲ್ಲ. ಏನ ಪೂರ್ಣಿ, ಏನು ಹೇಳ್ತಿದ್ಯಾ? ಅಲ್ಲ, ಕಾವೇರಿ ಮದ್ವೆ ಇನ್ನು ಫೈನಲ್ ಮಾಡಿಲ್ವಾ? ಇನ್ನೂ ಇಲ್ಲ. ಅಲ್ಲ, ಮತ್ತೆ ಈ ಎದು ಜತ್ಕ ತೋರಿಸ್ತಾ ಇದ್ದೀರಲ್ಲ, ಏನಾಯ್ತದು? ಅಯ್ಯಯ್ಯೋ, ಇವ್ರಿಗೆ ನಿಜವಾದ ವಿಷಯ ಹೇಗೆ ಹೇಳೋದಪ್ಪ? ಈಗಲೇ ಏನು ಹೇಳೋದು ಬೇಡ ಅನ್ಸುತ್ತೆ. ಪೂರ್ಣಿ, ಪೂರ್ಣಿ, ಏನು ಯೋಚನೆ ಮಾಡ್ತಿದ್ಯಾ? ಅಲ್ಲ, ನನ್ನಿಂದ ಮುಚ್ಚಿಡ್ತಿಲ್ಲ ತಾನೆ? ಛೇ, ಹಾಗೇನಿಲ್ಲ ರೀ. ಅದು ಹಾ, ಹೇಳಮ್ಮ. ಹಾ, ರೂಮಲ್ಲಿದ್ದೆ, ಬರ್ತೀನಿ. ರೀ, ಅಮ್ಮ ಕರೀತಿದ್ದಾರೆ, ಏನು ಅಂತ ಕೇಳ್ಕೊಂಡು ಬಂದ್ಬಿಡ್ತೀನಿ. ಹಾ, ನೀವೆಲ್ಲ ಸೇರ್ಕೊಂಡು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ಏನು ಅಂತ ಕಂಡಿಡ್ತೀನಿ. ಅದೇನಷ್ಟು ಕಷ್ಟ ಅಲ್ಲ. ಆದರೆ ಖುಷಿ ವಿಷಯ ಏನಂದ್ರೆ, ನನ್ನ ಹೆಂಡತಿ ನನ್ನ ನಂಬ್ತಾ ಇದ್ದಾಳೆ. ಇವಾಗ ಇದರಿಂದನೇ ಆಟ ಶುರು ಮಾಡ್ತೀನಿ. ಕಾವೇರಿ, ಇವಾಗಿಂದ ನನ್ನ ಆಟನ ನೋಡ್ತಾ ಇರೋ. ದಿಸ್ ಇಸ್ ಜಸ್ಟ್ ಎ ಬಿಗಿನಿಂಗ್.